ನಮಸ್ಕಾರ ಗೆಳೆಯರೆ. ಇವತ್ತು ನಾನು ಹಲಕ್ನೂರ ಹತ್ರ ನಮ್ಮೊಬ್ಬ ರೈತರ ಹತ್ರ ಬಂದಿದ್ದೀನಿ. ನಮಸ್ಕಾರ ರೀ ಸರ್. ಇದು ಇವ್ರದ ಬದನೆ ಗಿಡ ಸಾವಯವದಲ್ಲಿ ಮಾಡಿದಂಥದ್ದು. ನೋಡ್ತಾ ಇದ್ರೆ ಅವ್ರ ಕೈಯಲ್ಲಿ ಹಿಡಿದಿದ್ದಾರೆ. ಸಾವಯವ ಅಂದರೆ ಯಾವುದೇ ಥರದ ರಾಸಾಯನಿಕನ ಯೂಸ್ ಮಾಡ್ದೇ ಈ ಥರ ಬದನೆಕಾಯಿನ ಅವ್ರು ಬೆಳೆದಿದ್ದಾರೆ. ಇದನ್ನ ಮಾರ್ಕೆಟ್ ಮಾಡೋರು ಅದಾರು. ಅದು ಸರ್ ನಿಮ್ಮ ಹೆಸರು ಹೇಳ್ರಿ. ಭೀಮಪ್ಪ ಮಾರುತಿ ಅವರ್ ಕೊಡ್ರಿ. ಫೋನ್ ನಂಬರ್ ಹೇಳ್ರಿ ನಿಮ್ದು. ಫೋನ್ ನಂಬರ್ 988 ಹಾಂ ರೀ 021 021 30 44 ನಾವು 10 ವರ್ಷ ಆತು ರೀ. ನೀವು ಎಷ್ಟು ದಿನದ ಇದನ್ನ ಮಾಡ್ತಾ ಇದ್ದೀವಿ ಈ ಥರ? 10 ವರ್ಷ ಆತು ನೋಡ್ರಿ. ಇದು ನಾವು ಸಾವಯವ ಮಾಡಕತ್ತಿ 10 ವರ್ಷ ಆಯ್ತು. ಬದನೆ ಗಿಡ ಮತ್ತೇನೇನು ಸಾವಯವ ಮಾಡ್ತೀರಿ ನೀವು? ನಾವು ಕಬ್ಬ ಬೆಳೆಸ್ತೀವಿ ರೀ. ಹಾಂ ರೀ. ಅರಿಶಿನ ಬೆಳೆಸ್ತೀವಿ ರೀ. ಅರಿಶಿನ. ಹಾಂ. ಓಕೆ ಓಕೆ ಓಕೆ. ಸದಕ್ಕೆ ಗೋಧಿ ರೀ. ಹಾಂ ರೀ. ಮತ್ತು ಗೊಂಜಾಳ ರೀ. ಈ ಸಲ ಗೊಂಜಾಳ 2 ಎಕರೆ ಜವಾರಿ ಮಾಡಿದೀವಿ ರೀ. ಮೊದಲಿನ ಹಳ್ಳಿ ಡಕ್ಕಂಟ್ರಿ. ಹಾಂ ರೀ. ಸದಕಾನು ಜವಾರಿನ ಮಾಡಿದ್ವಿ ರೀ. ಗೋಧಿನೂ ಜವಾರಿ ಬೀಜನ ತಂದು ಹಾಕಿದ್ವಿ ರೀ. ಧನ್ಯವಾದ. ಅದ್ಭುತ ಸರ್. ಗಿಡ ಟೊಮೆಟೊ ಎಲ್ಲ ಥರ ಇನ್ನೇನ ಕಂಟಿನ್ಯೂ ಇರಂಗಿಲ್ಲ ರೀ. ಒಂದು ಇರ್ತೈತಿ ಒಂದು ಇರಂಗಿಲ್ಲ. ಕಾಯಿಪಲ್ಲೆ ರೀ. ಎಸ್. ಕಬ್ಬು ಇರ್ತೈತಿ ರೀ. ಅರಿಶಿನ ಇರ್ತೈತಿ ರೀ. ಈ ಥರ ಸಾವಯವ ಮಾಡಿದ್ದಾರೆ. ಇವ್ರಿಗೆ ಯಾರಿಗಾದ್ರೂ ಮಾರ್ಕೆಟ್ ಮಾಡೋ ಅಥವಾ ನಿಮಗೆ ಸಾವಯವ ಬದನೆಕಾಯಿ ಬೇಕಾ? ಇನ್ನೂ ಎಷ್ಟು ತಿಂಗಳು ಇರ್ತಾರೆ ನಿಮ್ಮ ಹತ್ರ ಇದು ಬೆಳೆ? 3 ತಿಂಗಳು ಇರ್ತಾವ. ಈಗ ಟಾಟ್ ಚಾಲು ಆಗ್ಯಾವ್ರಿ. ಇನ್ನೂ 3 ತಿಂಗಳೊಳಗೆ ನೀವು ಇವರ ಬದನೆಕಾಯಿನ ಯೂಸ್ ಮಾಡ್ಕೋಬಹುದು. ಯಾವರು ಇನ್ನೊಂದು ಸರಿ ಹೇಳ್ರಿ. ಹಲಕ್ನೂರು ಮಾರುತಿ ಅವರ್ ಕೊಡ್ರಿ. ಭೀಮಪ್ಪ ಮಾರುತಿ ಅವರ್ ತಾಲೂಕು ರಾಯಬಾಗ್ ತಾಲೂಕು. ಹಾರಗೇರಿಯಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ? ಒಂದು 6-7 ಕಿಲೋಮೀಟರ್. 6ರಿಂದ 7 ಕಿಲೋಮೀಟರ್ ಆಗುತ್ತೆ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಯಾವಾಗ ಬೇಕಾದಾಗ ಬಂದು ಹೋಗ್ಬೋದು. ಎಸ್. ದಯವಿಟ್ಟು ತಾವು ಯೂಸ್ ಮಾಡೋದು. ಇವರು ಸಿಂಧೆ ಸರ್ ಅಂತ ಇವ್ರ ಫ್ರೆಂಡ್. ಇವರೇ ಕರ್ಕೊಂಬಂದು ನಾವು ಭಾಳ ಖುಷಿ ಆಯಿತು ಇವತ್ತು ಬಂದು ನೋಡಿ. ಈಗಿನ ಕಾಲದಲ್ಲೂ ಸಾವಯವನ್ನ ಮಾಡ್ತಾರಂದರೆ ಭಾಳ ಅದ್ಭುತವಾದ ರೈತರು. ಇವ್ರಿಗೆ ನಾವು ಒಂದು ಮೆಚ್ಚುಗೆನ ಕೊಡ್ಬೋದು. 10 ವರ್ಷ ಆತ್ರಿ ಮಾಡಾಕೈತಿ. ನಾವು 10 ವರ್ಷ ಆತ ರಾಸಾಯನಿಕ ಏನೂ ಯೂಸ್ ಮಾಡಿಲ್ಲ. ಎಲೆಮರೆ ಕಾಯಿಗತ್ತಲೆ ಇವರು ಅದನ್ನ ಸಾವಯವ ಮಾಡ್ತಾರೆ. ಬಟ್ ಯಾರಿಗೂ ನಮ್ಮ ಅತನಿಹಳ್ಳಿ ನನಗಂತೂ ಪರಿಚಯ ಆಗಿಲ್ಲ. ಇವಾಗ ಶಿಂದೆ ಸರಿಂದ ಪರಿಚಯ ಆದರು. ಯಾರಾದರೂ ಸಾವಯವ ಬೇಕಂದ್ರೆ ಇವ್ರನ್ನ ಯೂಸ್ ಮಾಡ್ಕೊಳ್ಳಿ. ಶಿಂದೆ ಸರ್ ಹೇಳಕತ್ತಾರೆ. ಥ್ಯಾಂಕ್ ಯು. ನಮ್ಗೆ ಒಳ್ಳೆ ಬೆಳೆಸ್ಕೊಡ್ರಿ ಇಂಥದ್ದು ಇಲ್ಲ, ಅಷ್ಟು ಕಸ್ಟಮರ್ಗಳು ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಆಯ್ತು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಗೆಳೆಯರೆ. ಇವತ್ತು ನಾನು ಹಲಕ್ನೂರ ಹತ್ರ ನಮ್ಮೊಬ್ಬ ರೈತರ ಹತ್ರ ಬಂದಿದ್ದೀನಿ. ನಮಸ್ಕಾರ ರೀ ಸರ್. ಇದು ಇವ್ರದ ಬದನೆ ಗಿಡ ಸಾವಯವದಲ್ಲಿ ಮಾಡಿದಂಥದ್ದು. ನೋಡ್ತಾ ಇದ್ರೆ ಅವ್ರ ಕೈಯಲ್ಲಿ ಹಿಡಿದಿದ್ದಾರೆ. ಸಾವಯವ ಅಂದರೆ ಯಾವುದೇ ಥರದ ರಾಸಾಯನಿಕನ ಯೂಸ್ ಮಾಡ್ದೇ ಈ ಥರ ಬದನೆಕಾಯಿನ ಅವ್ರು ಬೆಳೆದಿದ್ದಾರೆ. ಇದನ್ನ ಮಾರ್ಕೆಟ್ ಮಾಡೋರು ಅದಾರು. ಅದು ಸರ್ ನಿಮ್ಮ ಹೆಸರು ಹೇಳ್ರಿ. ಭೀಮಪ್ಪ ಮಾರುತಿ ಅವರ್ ಕೊಡ್ರಿ. ಫೋನ್ ನಂಬರ್ ಹೇಳ್ರಿ ನಿಮ್ದು. ಫೋನ್ ನಂಬರ್ 988 ಹಾಂ ರೀ 021 021 30 44 ನಾವು 10 ವರ್ಷ ಆತು ರೀ. ನೀವು ಎಷ್ಟು ದಿನದ ಇದನ್ನ ಮಾಡ್ತಾ ಇದ್ದೀವಿ ಈ ಥರ? 10 ವರ್ಷ ಆತು ನೋಡ್ರಿ. ಇದು ನಾವು ಸಾವಯವ ಮಾಡಕತ್ತಿ 10 ವರ್ಷ ಆಯ್ತು. ಬದನೆ ಗಿಡ ಮತ್ತೇನೇನು ಸಾವಯವ ಮಾಡ್ತೀರಿ ನೀವು? ನಾವು ಕಬ್ಬ ಬೆಳೆಸ್ತೀವಿ ರೀ. ಹಾಂ ರೀ. ಅರಿಶಿನ ಬೆಳೆಸ್ತೀವಿ ರೀ. ಅರಿಶಿನ. ಹಾಂ. ಓಕೆ ಓಕೆ ಓಕೆ. ಸದಕ್ಕೆ ಗೋಧಿ ರೀ. ಹಾಂ ರೀ. ಮತ್ತು ಗೊಂಜಾಳ ರೀ. ಈ ಸಲ ಗೊಂಜಾಳ 2 ಎಕರೆ ಜವಾರಿ ಮಾಡಿದ್ವಿ ರೀ. ಮೊದಲಿನ ಹಳ್ಳಿ ಡಕ್ಕಂಟ್ರಿ. ಹಾಂ ರೀ. ಸದಕಾನು ಜವಾರಿನ ಮಾಡಿದ್ವಿ ರೀ. ಗೋಧಿನೂ ಜವಾರಿ ಬೀಜನ ತಂದು ಹಾಕಿದ್ವಿ ರೀ. ಧನ್ಯವಾದ. ಅದ್ಭುತ ಸರ್. ಗಿಡ ಟೊಮೆಟೊ ಎಲ್ಲ ಥರ ಇನ್ನೇನ ಕಂಟಿನ್ಯೂ ಇರಂಗಿಲ್ಲ ರೀ. ಒಂದು ಇರ್ತೈತಿ ಒಂದು ಇರಂಗಿಲ್ಲ. ಕಾಯಿಪಲ್ಲೆ ರೀ. ಎಸ್. ಕಬ್ಬು ಇರ್ತೈತಿ ರೀ. ಅರಿಶಿನ ಇರ್ತೈತಿ ರೀ. ಈ ಥರ ಸಾವಯವ ಮಾಡಿದ್ದಾರೆ. ಇವ್ರಿಗೆ ಯಾರಿಗಾದ್ರೂ ಮಾರ್ಕೆಟ್ ಮಾಡೋ ಅಥವಾ ನಿಮಗೆ ಸಾವಯವ ಬದನೆಕಾಯಿ ಬೇಕಾ? ಇನ್ನೂ ಎಷ್ಟು ತಿಂಗಳು ಇರ್ತಾರೆ ನಿಮ್ಮ ಹತ್ರ ಇದು ಬೆಳೆ? 3 ತಿಂಗಳು ಇರ್ತಾವ. ಈಗ ಟಾಟ್ ಚಾಲು ಆಗ್ಯಾವ್ರಿ. ಇನ್ನೂ 3 ತಿಂಗಳೊಳಗೆ ನೀವು ಇವರ ಬದನೆಕಾಯಿನ ಯೂಸ್ ಮಾಡ್ಕೋಬಹುದು. ಯಾವರು ಇನ್ನೊಂದು ಸರಿ ಹೇಳ್ರಿ. ಹಲಕ್ನೂರು ಮಾರುತಿ ಅವರ್ ಕೊಡ್ರಿ. ಭೀಮಪ್ಪ ಮಾರುತಿ ಅವರ್ ತಾಲೂಕು ರಾಯಬಾಗ್ ತಾಲೂಕು. ಹಾರಗೇರಿಯಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ? ಒಂದು 6-7 ಕಿಲೋಮೀಟರ್. 6ರಿಂದ 7 ಕಿಲೋಮೀಟರ್ ಆಗುತ್ತೆ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಇರ್ತೈತಿ. ಯಾವಾಗ ಬೇಕಾದಾಗ ಬಂದು ಹೋಗ್ಬೋದು. ಎಸ್. ದಯವಿಟ್ಟು ತಾವು ಯೂಸ್ ಮಾಡೋದು. ಇವರು ಸಿಂಧೆ ಸರ್ ಅಂತ ಇವ್ರ ಫ್ರೆಂಡ್. ಇವರೇ ಕರ್ಕೊಂಬಂದು ನಾವು ಭಾಳ ಖುಷಿ ಆಯಿತು ಇವತ್ತು ಬಂದು ನೋಡಿ. ಈಗಿನ ಕಾಲದಲ್ಲೂ ಸಾವಯವನ್ನ ಮಾಡ್ತಾರಂದರೆ ಭಾಳ ಅದ್ಭುತವಾದ ರೈತರು. ಇವ್ರಿಗೆ ನಾವು ಒಂದು ಮೆಚ್ಚುಗೆನ ಕೊಡ್ಬೋದು. 10 ವರ್ಷ ಆತ್ರಿ ಮಾಡಾಕೈತಿ. ನಾವು 10 ವರ್ಷ ಆತ ರಾಸಾಯನಿಕ ಏನೂ ಯೂಸ್ ಮಾಡಿಲ್ಲ. ಎಲೆಮರೆ ಕಾಯಿಗತ್ತಲೆ ಇವರು ಅದನ್ನ ಸಾವಯವ ಮಾಡ್ತಾರೆ. ಬಟ್ ಯಾರಿಗೂ ನಮ್ಮ ಅತನಿಹಳ್ಳಿ ನನಗಂತೂ ಪರಿಚಯ ಆಗಿಲ್ಲ. ಇವಾಗ ಶಿಂದೆ ಸರಿಂದ ಪರಿಚಯ ಆದರು. ಯಾರಾದರೂ ಸಾವಯವ ಬೇಕಂದ್ರೆ ಇವ್ರನ್ನ ಯೂಸ್ ಮಾಡ್ಕೊಳ್ಳಿ. ಶಿಂದೆ ಸರ್ ಹೇಳಕತ್ತಾರೆ. ಥ್ಯಾಂಕ್ ಯು. ನಮ್ಗೆ ಒಳ್ಳೆ ಬೆಳೆಸ್ಕೊಡ್ರಿ ಇಂಥದ್ದು ಇಲ್ಲ, ಅಷ್ಟು ಕಸ್ಟಮರ್ಗಳು ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಆಯ್ತು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್.